ವೆಲ್ಕಮ್ ಹೋಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ನಮ್ಮ ಮನೆ ಟೂರ್. ಎಂಟಿ ಹೌಸ್ ಟೂರ್ ಅಂತ ಹೇಳಕ್ಕಾಗಲ್ಲ. ಏನಕ್ಕಂದ್ರೆ ಎಲ್ಲಾ ಕಡೆನೂ ಸಾಮಾನ್ ಆ ಕಡೆ ಈ ಕಡೆ ಚಿಲ್ಲ ಪಿಲ್ಲಿಯಾಗಿ ಬಿದ್ದಿದೆ. ಬಟ್ ಇನ್ನು ನಾವು ಮನೆ ಸೆಟ್ ಮಾಡಿಲ್ಲ. ಸೊ ಅದ್ ಮಾಡೋದ್ಕಿಂತ ಮುಂಚೆ ಒಂದ್ಸತಿ ಮನೆ ಹೇಗ್ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಇದು ನಮ್ದು ಮೇನ್ ಡೋರ್. ಸೊ ನಾವ್ ಮನೆ ಎಂಟರ್ ಆಗೋದು ಈ ಡೋರ್ ಇಂದ. ಸೊ ಎಂಟರ್ ಆದ ತಕ್ಷಣ ನನ್ ಲೆಫ್ಟ್ ಅಲ್ಲೇ ನಮ್ ಕಿಚನ್ ಇದೆ. ಸೊ ಕಿಚನ್ ಅಲ್ಲಿ ನೀವು ನೋಡೋ ತರ ತುಂಬಾನೇ ಸ್ಟೋರೇಜ್ ಸ್ಪೇಸ್ ಇದೆ. ನಾವು ತಂದೆಗೆ ಸಾಮಾನೆಲ್ಲ ಇಟ್ವಲ್ಲ, ಅದೆಲ್ಲ ಇಟ್ಟಾದ್ಮೇಲೂ ತುಂಬಾನೇ ಜಾಸ್ತಿ ಸ್ಪೇಸ್. ನನ್ಗೆ ಏನಕ್ಕಪ್ಪ ಇಷ್ಟು ಸ್ಟೋರೇಜ್ ಸ್ಪೇಸ್ ಅನ್ಸ್ಬಿಡ್ತು, ಅಷ್ಟು ಜಾಸ್ತಿ ಇದೆ. ನಮ್ಮಮ್ಮ ಆಗಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಅವ್ರ ಹತ್ರ ಬೇಕು ಬೇಡ ಅನ್ನೋಷ್ಟು ಸಾಮಾನು ತುಂಬಿ ತುಳಿತಾ ಇದೆ. ಸೊ ಅವ್ರಿಗಂದ್ರೆ ಫುಲ್ ಯೂಸ್ ಆಗಿರೋದು. ಬಟ್ ನಿಮ್ಗೊಂದು ಮಜಾವಾದ ವಿಷಯ ಹೇಳ, ನಮ್ಮ ಮನೇಲಿ ಅಮ್ಮ ಸ್ವಲ್ಪ ಕುಳ್ಳಿಟ್ಟಿದ್ದಾರೆ ಆಯ್ತಾ. ಅದಕ್ಕೆ ಅವರಿಗೆ ಎಲ್ಲ ಎಟಕ್ಸೋದಿಲ್ಲ. ಇದು ಸ್ಲ್ಯಾಬ್ ಸ್ವಲ್ಪ ಉದ್ದ ಇಲ್ಲ ಅನ್ಸುತ್ತೆ. ಸೊ ಯಾವಾಗ ಅಮ್ಮಂಗ್ ತಮಾಷೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ನನ್ ಗತಿ ಏನಾಗಿದೆ ನೋಡಿ. ಸೊ ಇದು ಸ್ಲ್ಯಾಬ್ ಅಂದ್ರೆ ಇದು ಆರಾಮಾಗಿ ಸಿಗತ್ತೆ ನನಗೆ. ಇದು ಪರವಾಗಿಲ್ಲ. ಇದು ಬೇಸಿಕಲಿ ನಾನ್ ಫಂಕ್ಷನಲ್, ನನ್ಗೇನು ಎಟಕ್ಸೋದೇ ಇಲ್ಲ. ಸೊ ಕರ್ಮ ಇಸ್ ಅ ಬಿಚ್ ಅಂತಾರಲ್ಲ, ಆ ಚೆನ್ನಾಗಿದೆ. ಸೊ ಅದಾದ್ಮೇಲೆ ಇಲ್ಲಿ ಕ್ವಾರ್ಟ್ಸ್ ಕೌಂಟರ್ ಟಾಪ್ ಇದೆ. ಸೊ ಸಮ್ ಓಲ್ಡ್ ಹೌಸಸ್ ಅಲ್ಲಿ ವುಡ್ದು ಇರುತ್ತೆ, ಬಟ್ ಇಲ್ಲಿ ಕ್ವಾರ್ಟ್ಸ್ ಇದೆ. ಸೊ ಅದರಿಂದ ಮನೆ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆಮೇಲೆ ಇಲ್ಲಿ ನಂದು ತುಂಬಾ ದೊಡ್ಡ ಕಿಚನ್ ವಿಂಡೋ ಇದೆ. ನನ್ಗೆ ಯಾವಾಗ್ಲೂ ನನ್ನ ಕಿಚನ್ ಅಲ್ಲಿ ತುಂಬಾ ನ್ಯಾಚುರಲ್ ಲೈಟ್ ಇರಬೇಕು ಅಂತ ಆಸೆ. ಸೊ ಇಲ್ಲಿಂದ ತುಂಬಾ ಚೆನ್ನಾಗಿ ಲೈಟ್ ಬರುತ್ತೆ. ಎಸ್ಪೆಷಲಿ ಏನಾದ್ರೂ ಬಿಸಿಲಿರೋ ದಿನ ಆದ್ರೆ ಇಲ್ಲಿಂದ ಫುಲ್ ಸೂರ್ಯನ ಪ್ರಕಾಶ ಎಲ್ಲ ಕಡೆ ತುಂಬಿರತ್ತೆ. ಅವಾಗ ತುಂಬಾ ಖುಷಿ ಆಗುತ್ತೆ ನನಗೆ. ಸೊ ಅದಾದ್ಮೇಲೆ ಇಲ್ಲಿ ನಮ್ದು ಎಲೆಕ್ಟ್ರಿಕ್ ಸ್ಟವ್ ಇದೆ. ಇದ್ರದ್ದು ಗ್ಲಾಸ್ ಮೇಲೆಲ್ಲ ತುಂಬಾ ಏನೇನೋ ಆಗಿದೆ. ಸೊ ನಿಮ್ಗೇನಾದ್ರೂ ಐಡಿಯಾ ಇದ್ರೆ ಇದ್ರ ಮೇಲಿರೋ ಸ್ಟೇನ್ಸ್ ಅದನ್ನೆಲ್ಲ ಹೇಗ್ ತೆಗೆಯೋದು ಅಂತ ಟಿಪ್ಸ್ ಕೊಡಿ, ಟ್ರೈ ಮಾಡಿ ನೋಡ್ತೀವಿ. ಸೊ ಬೇಸಿಕಲಿ ಇದು ನಮ್ದು ಎಲೆಕ್ಟ್ರಿಕ್ ಸ್ಟವ್. ಆಮೇಲೆ ಈ ಕಡೆ ಬಂದ್ರೆ ಒಂದು ಸಿಂಗಲ್ ಸಿಂಕ್ ತರ ಇದೆ, ದೊಡ್ಡಕ್ಕಿದೆ ಆಕ್ಚುಲಿ. ಆಮೇಲೆ ಇನ್ನೊಂದ್ ಏನ್ ನೋಡಿದಂದ್ರೆ ಈ ಸ್ಲ್ಯಾಬ್ ಕೌಂಟರ್ ಸ್ಪೇಸ್ ತುಂಬಾ ಉದ್ದ ಇದೆ ಆಯ್ತಾ. ಸೊ ನನ್ಗೆ ಇದೆಲ್ಲ ಯೂಸ್ ಮಾಡ್ಬೇಕಂದ್ರೆ ತುಂಬಾ ಹಿಂದೆ ಹೋದಂಗಾಗುತ್ತೆ. ಬಟ್ ಒನ್ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಹೋಮ್, ವಿ ಹ್ಯಾವ್ ಅ ಡಿಶ್ ವಾಷರ್. ಇಲ್ಲಿಗೆ ಬಂದು ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ಇವತ್ತಿನವರೆಗೂ ಡಿಶ್ ವಾಷರ್ ಇರಲಿಲ್ಲ. ಪಾಪ ನಮ್ಮ ಮನೆಯದು ಒಫಿಷಿಯಲ್ ಡಿಶ್ ವಾಷರ್ ಬಂದು ನಮ್ ರಾಜೇಶ್ ಅವರೇ ಯಾವಾಗ್ಲೂ ಪಾತ್ರೆ ತೊಳೆಯೋದು. ಸೊ ಅವರಿಗೆ ಫೈನಲಿ ರಿಟೈರ್ಮೆಂಟ್ ಅಂತ ಹೇಳ್ಬೋದು. ಏನಕ್ಕಂದ್ರೆ ಡಿಶ್ ವಾಷರ್ ಇದೆ, ಅದನ್ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದ್ ಬಿಟ್ರೆ ಈ ಕಡೆ ಫ್ರಿಡ್ಜ್ ಇದೆ, ಮತ್ತೆ ಇಲ್ಲಿ ಲೈಟ್ ಇದೆ. ಈ ಲೈಟ್ಸ್ ನನಗೆ ತುಂಬಾ ಇಷ್ಟ, ಚೆನ್ನಾಗಿದೆ ಡಿಸೈನ್ ಅಂತ ಅನ್ಸುತ್ತೆ. ಸೊ ಫ್ರಿಡ್ಜಿಗೆ ಬಂದ್ರೆ ಯೂಶಲಿ ಏನಾಗುತ್ತೆ, ಫ್ರೀಸರ್ ಮೇಲೆ ಇರುತ್ತಲ್ವಾ, ಬಟ್ ಇಲ್ಲಿ ಫ್ರೀಸರ್ ಕೆಳಗಿದೆ. ಈ ತರ ಎಳೆದು ತೆಗಿಬೇಕು. ನನ್ಗೆ ಅಷ್ಟು ಕಂಫರ್ಟಬಲ್ ಇಲ್ಲ, ರಾಜೇಶಿಗೆ ಇಷ್ಟ ಅಂತ. ಏನಕ್ಕಂದ್ರೆ ನಾವು ಫ್ರೀಸರ್ ಜಾಸ್ತಿ ಯೂಸ್ ಮಾಡಲ್ಲ ಅಂತ. ಸ್ವಲ್ಪ ಟೈಮ್ ಆದ್ರೆ ನನ್ಗೂ ಅಡ್ಜಸ್ಟ್ ಆಗ್ಬಿಡತ್ತೆ. ಆಮೇಲೆ ಇಲ್ಲಿ ಸದ್ಯಕ್ಕೆ ನಾನು ದೇವ್ರ ಮನೆ ಹತ್ರ ಮಾಡ್ಕೊಂಡಿದ್ದೀನಿ, ಆದ್ರೆ ಪ್ರಾಬಬ್ಲಿ ಮೇಲೆ ಮಾಡೋಣ ಅಂತ ಇದ್ದೀನಿ. ಇಲ್ಲಿ ಇಡೋದು ಬೇಡ ಅಂತ, ನೋಡೋಣ ಹೇಗೆ ಪ್ಲಾನ್ ಔಟ್ ಆಗುತ್ತೆ ಅಂತ. ಸೊ ಇದು ನನ್ನದು ವೆರಿ ಸ್ಪೇಷಿಯಸ್ ಕಿಚನ್, ನನಗೆ ತುಂಬಾ ಇಷ್ಟ ಆಗೋ ಕಿಚನ್. ಅದಾದ್ಮೇಲೆ ಇಲ್ಲಿನ ಒಂದು ಎಂಟ್ರೆನ್ಸ್ ಇದೆ ವಿಚ್ ವಿಲ್ ಲೀಡ್ ಟು ಅವರ್ ಲಿವಿಂಗ್ ಸ್ಪೇಸ್ ಅಂತ ಹೇಳ್ಬೋದು. ಇದಲ್ಲೇ ಇನ್ನೊಂದು ಜಾಗದಿಂದಲೂ ಬರ್ಬೋದು. ಸೊ ಎಂಟ್ರೆನ್ಸ್ ಇಂದ ಸ್ಟ್ರೇಟ್ ಆಗಿ ಬಂದ್ರೆ ನಮ್ ಲಿವಿಂಗ್ ಸ್ಪೇಸ್ ಕಮ್ ಡೈನಿಂಗ್ ಸ್ಪೇಸ್. ಸೊ ತುಂಬಾ ಜಾಸ್ತಿ ಜಾಗ ಇದೆ, ನಮ್ಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಬೆಸ್ಟ್ ಪಾರ್ಟ್, ಇದೇ ಏರಿಯಾದಲ್ಲಿ ನಾವು ಸುಮಾರು ಪ್ರಾಪರ್ಟೀಸ್ ನೋಡಿದ್ವಿ ಆಯ್ತಾ. ಅಲ್ಲಿ ಎಲ್ಲೂ ಈ ತರ ಪಾಟ್ ಲೈಟ್ಸ್ ಇರಲಿಲ್ಲ. ಬಟ್ ಇದೊಂದು ಮನೇಲಿ ಮಾತ್ರ ಈ ತರ ಹೊಸದಾಗಿ ರೆನೋವೇಟ್ ಮಾಡ್ಬಿಟ್ಟು ಪಾಟ್ ಲೈಟ್ಸ್ ಹಾಕಿದ್ರು. ಸೊ ನನ್ಗೆ ಇನ್ನೊಂದು ವಿಷಯ, ಇಲ್ಲಿ ಕ್ಯಾನಡಾದಲ್ಲಿ ಸ್ವಲ್ಪ ಜನ ಆರೆಂಜ್ ಲೈಟ್ ಇರುತ್ತಲ್ಲ, ಆ ತರ ಲೈಟ್ಸ್ ಯೂಸ್ ಮಾಡ್ತಾರೆ. ನನ್ಗೆ ನಮ್ಮ ಇಂಡಿಯಾದಲ್ಲಿ ಇದ್ದಿದ್ದು ಟ್ಯೂಬ್ ಲೈಟ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ವೈಟ್ ಲೈಟ್ ಇದ್ರೆ ನನ್ಗೆ ಏನೋ ಬ್ರೈಟ್ ಆಗಿದೆ ಅನ್ನೋ ಫೀಲಿಂಗ್ ಬರುತ್ತೆ. ಆರೆಂಜ್ ಲೈಟ್ ಅಷ್ಟು ಇಷ್ಟ ಆಗಲ್ಲ, ಅದು ಸ್ವಲ್ಪ ಕೋಸಿ ತರ ಇರುತ್ತಲ್ಲ. ಬಟ್ ಇಲ್ಲಿ ಫುಲ್ ಪಾಟ್ ಲೈಟ್ಸ್ ಇದೆ, ಸೊ ಫುಲ್ ಬ್ರೈಟ್ ಆಗಿರುತ್ತೆ.
ಇದು ರಾತ್ರಿಗೆ ಕತೆ ಆದ್ರೆ ಬೆಳಗ್ಗೆಗೆ ಇಲ್ಲೊಂದು ದೊಡ್ಡ ವಿಂಡೋ ಇದೆ. ಹಾಗೇನೆ ನಮ್ ಬ್ಯಾಕ್ ಯಾರ್ಡ್ ಹೋಗಬೇಕು ಇದರ ಸ್ಲೈಡಿಂಗ್ ಡೋರ್ಸ್ ಇದೆ. ಇಲ್ಲಿಂದ ನಿಮ್ಗೆ ಬೇಕಾ ಬಿಟ್ಟಿ ಸನ್ಲೈಟ್ ಬರುತ್ತೆ. ಸೊ ನನ್ಗೆ ನಮ್ಮ ಮನೇಲಿ ಫುಲ್ ಸನ್ಲೈಟ್ ಇರ್ಬೇಕಂತ ಆಸೆ. ಸೊ ಅದಕ್ಕೆ ಪರ್ಫೆಕ್ಟ್ ಆಗಿದೆ ಈ ಜಾಗ. ಇವಾಗ ತುಂಬಾ ಚಳಿ ಇದೆ, ಅದಕ್ಕೆ ಆಚೆ ಹೋಗ್ತಾ ಇಲ್ಲ. ಹಾಗೆ ಮಳೆನೂ ಬಂದಿತ್ತು, ಸೊ ಆಚೆ ಎಲ್ಲ ಸ್ವಲ್ಪ ಒದ್ದೆ ಇರತ್ತೆ, ಅದಕ್ಕೆ ಹೋಗ್ತಿಲ್ಲ. ಇನ್ನೊಂದ್ಸತಿ ಬಿಸಿಲಾಗಿದ್ರೆ ಆಚೆ ಹೋಗ್ಬಿಟ್ಟು ಒಂದು ವಿಡಿಯೋ ತೆಗೆದು ತೋರಿಸ್ತೀನಿ. ಆಮೇಲೆ ಇಲ್ಲಿ ನಿಮ್ಗೆ ನೋಡಕ್ ಸಿಗ್ತಿರ್ಬೋದು ನಂದು ಪ್ಲಾನ್ಸ್ ಸಂತೆ ಇದೆ. ನನ್ಗೆ ನಮ್ಮ ಅಮ್ಮಂಗೆ ಪ್ಲಾನ್ಸ್ ಅಂದ್ರೆ ಸ್ವಲ್ಪ ಹುಚ್ಚು ಜಾಸ್ತಿ. ಇದು ಇನ್ನು ಸ್ಟಾರ್ಟಿಂಗ್ ಸ್ಟೇಜಸ್, ಇನ್ನು ಎಷ್ಟು ಪ್ಲಾನ್ಸ್ ಬರುತ್ತೋ ಮನೆಗೆ ಗೊತ್ತಿಲ್ಲ, ನೋಡೋಣ. ಬಟ್ ಮನೇಲಿ ಪ್ಲಾನ್ಸ್ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ. ಆಮೇಲೆ ಇಲ್ಲಿ ಐಕ್ಯಾ, ಬೇಫೇರ್, ಡಾಲರಾಮ, ಇಲ್ಲಿ ಎಲ್ಲಾ ಕಡೆಯಿಂದನೂ ಶಾಪಿಂಗ್ ಮಾಡಿರೋ ಅಷ್ಟು ಐಟಮ್ ಇಲ್ಲಿ ಬಿದ್ದಿದೆ. ಸೊ ನೆಕ್ಸ್ಟ್ ವಿಡಿಯೋ ಇರ್ಬೋದೇನೋ, ಐ ಆಮ್ ನಾಟ್ ಶೋರ್, ಬಟ್ ಡೆಫಿನೆಟ್ಲಿ ನಿಮ್ಗೋಸ್ಕರ ಒಂದು ಹಾಲ್ ವಿಡಿಯೋ ಮಾಡ್ತೀನಿ ಏನೇನ್ ತಗೊಂಡಿದೀವಿ ಅಂತ. ನಂದು ಇಡೀ ಜೀವನದಲ್ಲಿ ಎಷ್ಟು ಶಾಪಿಂಗ್ ಯಾವತ್ತೂ ಮಾಡಿರಲಿಲ್ಲ, ಬಟ್ ಇಲ್ಲಿ ಮಾಡದೆ ಗತಿ ಇಲ್ಲ. ಏನಕ್ಕಂದ್ರೆ ಇಡೀ ಮನೆ ಖಾಲಿ ಇದೆ, ಮತ್ತೆ ನಮ್ಮ ಹತ್ರ ಏನಂದ್ರೆ ಏನು ಫರ್ನಿಚರ್ ಏನೂ ಇರಲಿಲ್ಲ. ಸೊ ಹೊಸ ಮನೆ ಅಲ್ವಾ, ಅದಕ್ಕೆ ಎಲ್ಲ 2 ವರ್ಷದಿಂದ ಸೇವ್ ಮಾಡಿರೋ ಕಾಸನ್ನೆಲ್ಲ ಚೆನ್ನಾಗಿ ಓಡಾಯಿಸಿದೀವಿ ಶಾಪಿಂಗ್ ಅಲ್ಲಿ. ಆದಷ್ಟು ಹಿಡಿತ ಮಾಡಿ ಹೇಗೋ ಮಾಡಿದೀವಿ. ಸೊ ಏನೇನ್ ತಗೊಂಡಿದೀವಿ ಬೇಗ ತೋರಿಸ್ತೀನಿ ನಿಮಗೆ. ಅದಾದ್ಮೇಲೆ ಏನೇನ್ ತೋರಿಸ್ವಿ, ಓಕೆ ಹಿಯರ್ ಇದು ಆಕ್ಚುಲಿ ನಮ್ದು ಹೀಟ್ ಮೇಂಟೈನ್ ಮಾಡೋ ಇದಾಯ್ತಾ, ನೆಸ್ಟ್ ಅಂತ ಗೂಗಲ್ದು. ಸೊ ಬೇಸಿಕಲಿ ಇದನ್ನ ತಿರುಗಿಸಿದ್ರೆ ನಿಮ್ದು ಏನ್ ಟೆಂಪ್ರೇಚರ್ ಬೇಕು ಇಡೀ ಮನೇಲಿ ಅದು ಸೆಟ್ ಆಗುತ್ತೆ. ಸೊ ಇಲ್ಲಿ ಬಂದ್ರೆ ಎಕೋ ಸೆಟ್ಟಿಂಗ್ ಇದೆ. ಇದು ಸ್ವಲ್ಪ ಜಾಸ್ತಿ ಎನರ್ಜಿ ಕನ್ಸ್ಯೂಮ್ ಮಾಡೋದು. ನನಗೆ 122 ಅಲ್ಲಿದ್ರೆ ನನಗೆ ಚೆನ್ನಾಗಿ ಅನ್ಸುತ್ತೆ. ರಾಜೇಶ್ ಯಾವಾಗ್ಲೂ ಅದನ್ನ 20 ಕೆಳಗಡೆ ಇಟ್ಬಿಡ್ತಾರೆ, ಎಕೋಲ್ ಇರ್ಬೇಕಂತ. ಸೊ ನಮ್ಮ ಮನೇಲಿ ಇದು ಆನ್ ಗೋಯಿಂಗ್ ವಾರ್. ನಾನು ಈ ಕಡೆ ತಿರ್ಸೋದು, ರಾಜೇಶ್ ಆ ಕಡೆ ತಿರ್ಸೋದು, ಯಾವಾಗ್ಲೂ ನಡೀತದತ್ತೆ. ಇದಾದ್ಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಂದು ಕ್ಲಾಸೆಟ್ ಜಾಗ ಇದೆ. ಬೇಸಿಕ್ಲಿ ನಿಮ್ ಶೂಸು ಜಾಕೆಟ್ ಎಲ್ಲ ನೇತ್ ಹಾಕಕ್ಕೆ, ಬಟ್ ಇಲ್ಲಿ ಏನೂ ಇಲ್ಲ, ಹುಕ್ಸ್ ಏನು. ಸೊ ಇದು ಎಲ್ಲ ಮಾಡಬೇಕು. ಸದ್ಯಕ್ಕೆ ಎಲ್ಲ ಹಾಗೆ ಡಂಪ್ ಮಾಡಿಟ್ಟಿದ್ದೀನಿ. ಇದಾದ್ಮೇಲೆ ಇಲ್ಲಿರೋ ಡೋರ್ ನಿಮ್ಗೆ ಆಕ್ಚುಲಿ ಕೆಳಗೆ ಬೇಸ್ಮೆಂಟ್ಗೆ ಹೋಗಕ್ಕಿರೋದು. ಈ ಬೇಸ್ಮೆಂಟ್ಗೆ ತುಂಬಾ ಕೆಲಸ ಮಾಡೋದಿದೆ, ಬನ್ನಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಥಿಂಗ್ ಈ ಕಾರ್ಪೆಟ್ ಅದೆಷ್ಟು ವರ್ಷದಿಂದ ಇದೆಯೋ ಗೊತ್ತಿಲ್ಲ. ಸೊ ಇದನ್ನ ಚೇಂಜ್ ಮಾಡಿ ಸರಿ ಮಾಡಿಸ್ಬೇಕು. ಹಾಗೆ ಇಲ್ಲಿ ಬಂದ ತಕ್ಷಣ ಇದು ನಮ್ದು ಲಾಂಡ್ರಿ ಮತ್ತೆ ಫರ್ನೆಸ್ ರೂಮ್. ಇಲ್ಲಿ ಫ್ಲೋರಿಂಗ್ ಆಗಿಲ್ಲ, ಈ ವಾಷರ್ ಡ್ರೈಯರ್ ತುಂಬಾ ಹಳೇದು. ಬೇಸಿಕಲಿ ತುಂಬಾ ಜಾಸ್ತಿ ಜಾಗ ಇದೆ, ಆದ್ರೆ ಅದನ್ನ ಯುಟಿಲೈಸ್ ಮಾಡಿಲ್ಲ. ಸೊ ನಮ್ದು ಅಫಿಷಿಯಲಿ ಫಸ್ಟ್ ಪ್ರಾಜೆಕ್ಟ್ ಈ ಬೇಸ್ಮೆಂಟ್ ರೆನೋವೇಟ್ ಮಾಡೋದೇ ಇರುತ್ತೆ. ಸೊ ಇಲ್ಲೊಂದು ವಾಶ್ರೂಮ್ ಮಾಡ್ಬೇಕಂತ ಇದೀವಿ. ಏನಕ್ಕಂದ್ರೆ ಇಡೀ ಪ್ರಾಪರ್ಟಿಲಿ ಸದ್ಯಕ್ಕೆ ಇರೋದು ಒಂದೇ ಒಂದು ವಾಶ್ರೂಮ್. ಸೊ ಇಲ್ಲಿ ಇನ್ನೊಂದು ವಾಶ್ರೂಮ್ ಆಡ್ ಮಾಡೋಣ ಅಂತ ಇದೀನಿ. ಆಮೇಲೆ ಆದ್ರೆ ಈ ವಾಷರ್ ಡ್ರೈಯರ್ನು ಚೇಂಜ್ ಮಾಡಬೇಕು, ತುಂಬಾನೇ ಓಲ್ಡ್ ಇದೆ. ಬಟ್ ಯಾ ಯು ಕ್ಯಾನ್ ಸಿ. ನೆಕ್ಸ್ಟ್ ಹೀಗೆ ಬಂದ್ರೆ ಎಕೋ ಆಗ್ತಿದೆ, ತುಂಬಾ ಖಾಲಿ ಇದೆಯಲ್ಲ ಜಾಗ, ಅದಕ್ಕೆ. ಸೊ ಇದು ನಮ್ದು ಇನ್ನೊಂದು ಸ್ಟೋರೇಜ್ ಸ್ಪೇಸ್ ತರ. ಫಸ್ಟ್ ಇದ್ದವರು ಫುಲ್ ಏನೇನ್ ಸಾಮಾನು ಸಿಗುತ್ತೋ ಎಲ್ಲೋ ಡಂಪ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇದಾದ್ಮೇಲೆ ಇದು ನಮ್ದು ಬೇಸ್ಮೆಂಟ್, ಒಂದು ದೊಡ್ಡ ರೂಮ್ ಇದೆ. ಇಲ್ಲಿ ಬೇಸಿಕಲಿ 2 ಕಿಟಕಿ ಇದೆ, ಇದು ಯಾವಾಗಲೂ ಕ್ಲೋಸ್ ಇರುತ್ತೆ. ಸೊ ಜಾಸ್ತಿ ಸನ್ಲೈಟ್ ಏನು ಬರೋದಿಲ್ಲ. ಆಮೇಲೆ ಈ ಪೇಂಟ್ ಎಲ್ಲ ಚೇಂಜ್ ಮಾಡಿಸ್ಬೇಕು, ಇನ್ನೂ ಸ್ವಲ್ಪ ಕತ್ಲು ತರ ಮಾಡ್ತಾರೆ ಪೇಂಟ್. ಸೊ ಆ ಕೆಲಸ ಇದೆ. ಆಮೇಲೆ ಈ ಸ್ಪೇಸ್ ಏನು ಅಂತ ನಮ್ಗೆ ಇನ್ನೂ ಐಡಿಯಾ ಸಿಕ್ತಿಲ್ಲ, ಏನ್ ಮಾಡಕ್ಕೆ ಟ್ರೈ ಮಾಡ್ತಿದ್ರು ಅಂತ. ತುಂಬಾ ವಿಚಿತ್ರವಾಗಿದೆ. ಸೊ ಇದನ್ನು ಫಿಕ್ಸ್ ಮಾಡ್ಬೇಕು. ಸೊ ಬೇಸಿಕಲಿ ಒಂದು ದೊಡ್ಡ ಬೇಸ್ಮೆಂಟ್ ರಿನೋವೇಷನ್ ಮಾಡೋದು ಬಾಕಿ ಇದೆ. ಸೊ ಇವಾಗ ಮೇಲ್ ಹೋಗೋಣ. ಸೊ ಎಂಟ್ರೆನ್ಸ್ ಇಂದ ಬಂದ ತಕ್ಷಣನೇ ರೈಟ್ಗೆ ಸ್ಟೇರ್ಸ್ ಇದೆ. ಅಂಡ್ ಈ ಸ್ಟೇರ್ಸ್ಗೆ ಏನು ಕಾರ್ಪೆಟ್ ಇಲ್ಲ, ಗೊತ್ತೆ. ಆಮೇಲೆ ಈ ಗೋಡೆ
ಮತ್ತೆ ನಮ್ಮ ಹಳೆ ಮನೆ ಗ್ರೀನ್ ಪೇಂಟ್ ಇಲ್ಲಿ ಕಂಟಿನ್ಯೂ ಆಗ್ತದೆ. ಸೊ ರಾಜೇಶ್ ಹೇಳ್ತಿರ್ತಾರೆ ಇದೇ ನಮ್ದು ಸೈನ್ ಇರ್ಬೋದೇನೋ ಈ ಮನೆಗೆ ಬರ್ಬೇಕು ಅಂತ ಹೇಳ್ಬಿಟ್ಟು, ಕಂಟಿನ್ಯೂಟಿ ಇದೆ ಅಂತ. ಬಟ್ ಈ ಪೇಂಟ್ ಚೇಂಜ್ ಮಾಡಿಸ್ಬೇಕು. ಸೊ ಮೇಲ್ ಬಂದ್ರೆ ಇಲ್ಲಿ ಅಷ್ಟು ಸ್ಪೇಸ್ ಇಲ್ಲ ಆಯ್ತಾ, ಎಲ್ಲಿ ನೋಡಿದ್ರು ಅಲ್ಲಿ ನಿಮ್ಗೆ ಬರೀ ಡೋರ್ 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 ಅದನ್ನೇ ಕಾಣಿಸುತ್ತೆ. ಸೊ ಫಸ್ಟ್ ಈ ಡೋರ್ನ ಓಪನ್ ಮಾಡೋಣ. ಇಲ್ಲಿ ಬೇಸಿಕಲಿ ನಮ್ದು 4 ಪೀಸ್ ವಾಶ್ರೂಮ್ ಇದೆ. ಮಾತಾಡಿ ಮಾತಾಡಿ ಸುಸ್ತಾಯ್ತು. ಸೊ ಇದು ನಮ್ದು ವಾಶ್ರೂಮ್. ಇಲ್ಲಿ ವ್ಯಾನಿಟಿ ಸ್ಪೇಸ್ ಇದೆ, ಮಿರರ್ ಇದೆ, ಸ್ವಲ್ಪ ಸ್ಟೋರೇಜ್ ಸ್ಪೇಸ್, ನಮ್ದು ಕಮೋಡ್, ಆಮೇಲೆ ಇಲ್ಲಿ ಶವರ್ ಇದೆ. ಈ ಶವರ್ ಒನ್ ಆಫ್ ದ ಬೆಸ್ಟ್ ಶವರ್ ಅಂತ ಹೇಳ್ಬೋದು. ನಾನು ಇಷ್ಟು ದಿನ ಯೂಸ್ ಮಾಡಿರೋದ್ರಲ್ಲಿ ಫುಲ್ ಫೋರ್ಸ್ ಇಂದ ಹಾಗೇನೆ ಬಿಸಿ ನೀರು ಬರುತ್ತೆ. ಯೂಶಲಿ ಬೇಸ್ಮೆಂಟ್ ಅಲ್ಲಿ ಇರೋರಿಗೆ ಗೊತ್ತಾಗತ್ತೆ, ಅಷ್ಟು ಬಿಸಿ ನೀರು ಬರೋದಿಲ್ಲ. ಬಟ್ ಇದು ಸಖತ್ತಾಗಿದೆ. ಯೂಸ್ ಮಾಡಿ ಫಸ್ಟ್ ದಿನಾನೇ ನಮ್ಮ ಅಣ್ಣಂಗೆ ಕಾಲ್ ಮಾಡಿ, ನಮ್ಮ ಅಣ್ಣಗೆ ಈ ತರ ಶವರ್ ಅಂದ್ರೆ ತುಂಬಾ ಇಷ್ಟ. ಸೊ ಫೋನ್ ಮಾಡಿ ಅಣ್ಣ ಸಕ್ಕತ್ತಾಗಿದೆ ಶವರ್ ಅಂತ ಹೇಳಿದ್ದೆ. ಬಟ್ ಅಗೇನ್ ಈ ಲೈಟ್ ನನ್ಗೆ ಅಷ್ಟು ಇಷ್ಟ ಇಲ್ಲ, ನನ್ಗೆ ವಾಶ್ರೂಮ್ ಬ್ರೈಟ್ ಆಗಿರ್ಬೇಕು. ಸೊ ಇಲ್ಲೂ ಸ್ವಲ್ಪ ಕೆಲಸ ಮಾಡೋದು ಉಳಿದಿದೆ. ಇದಾದ್ಮೇಲೆ ಈ ಕಡೆ ತಿರುಗಿದ್ರೆ ಇಲ್ಲೊಂದು ಲಿನನ್ ಕ್ಲಾಸೆಟ್ ಅಂತ ಇದೆ. ಬೇಸಿಕ್ಲಿ ನಮ್ ಬೆಡ್ಶೀಟು, ಪಿಲ್ಲೋ ಕವರು ಅದನ್ನೆಲ್ಲ ತುಂಬಿಸಿಡೋ ಜಾಗ. ಇನ್ನು ಯೂಸ್ ಮಾಡಿಲ್ಲ, ಮುಂದಕ್ಕೆ ಮಾಡೋಣ. ಸೊ ನೆಕ್ಸ್ಟ್ ರೂಮಿಗೆ ಹೋಗೋಣ. ಸೊ ನಮ್ಮ ಇಡೀ ಮನೇಲಿ ಇದು ಚಿಕ್ಕ ರೂಮ್, ಅದಕ್ಕೆ ಇದನ್ನ ನಂದು ಆಫೀಸ್ ಸ್ಪೇಸ್ ಆಗಿ ಯೂಸ್ ಮಾಡೋಣ ಅಂತ. ಏನಕ್ಕಂದ್ರೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡೋದಲ್ವಾ. ಸೊ ರೈಟ್ ನಾವು ಇದು ನಮ್ಮ ಸಿಚುವೇಶನ್. ರಾಜೇಶ್ ಟೇಬಲ್ ಇದು, ನಂದೆಲ್ಲ ಸಾಮಾನ್ಯಕ್ಕೆ ಕಂಜೆಸ್ಟೆಡ್ ಆಗಿದೆ. ಬಟ್ ನಂದು ಹೊಸ ಟೇಬಲ್ ಬಂದಿದೆ, ಬೇಗ ಬೇಗ ಸೆಟಪ್ ಮಾಡಿ ನಂದು ಟೇಬಲ್ ರೆಡಿ ಆಗುತ್ತೆ. ಅದ್ ಬಿಟ್ರೆ ಇಲ್ಲೊಂದು ವಿಂಡೋ ಇದೆ, ಇಲ್ಲಿಂದ ನಮ್ ಬ್ಯಾಕ್ ಯಾರ್ಡ್ ಕಾಣಿಸುತ್ತೆ. ಇನ್ನು ಕರ್ಟನ್ ಎಲ್ಲ ಹಾಕಿಲ್ಲ, ಇಲ್ಲಿ ಹಾಕ್ಬೇಕು. ಆಮೇಲೆ ಈ ವಾಲ್ ಪೇಪರ್ ನ ಚೇಂಜ್ ಮಾಡ್ಬೇಕು. ಏನಕ್ಕಂದ್ರೆ ಇಲ್ಲೆಲ್ಲ ಹೋಲ್ಸ್ ಇದೆ. ಐ ಥಿಂಕ್ ಪ್ರೀವಿಯಸ್ ಇದ್ದವರು ಇಲ್ಲೆಲ್ಲ ಶೆಲ್ಸ್ ಹಾಕಿದ್ರು ಅನ್ಸುತ್ತೆ, ಫ್ಲೋಟಿಂಗ್ ಶೆಲ್ಸ್, ಫುಲ್ ಹೋಲ್ಸ್ ಇದೆ. ಸೊ ಇದನ್ನೆಲ್ಲ ತೆಗ್ದು ಚೇಂಜ್ ಮಾಡ್ಬೇಕು. ಆಮೇಲೆ ಇಲ್ಲಿ ನಮ್ದು ಕ್ಲಾಸೆಟ್ ಇದೆ, ಇದಕ್ಕೆ ಬಾಂಡ್ ಡೋರ್ ಅಂತ ಹೇಳ್ತಾರೆ. ಇದ್ರ ಎಳ್ದಿ ತೆಗ್ದಿ ಮಾಡೋದು. ನಮ್ಮ ಮನೇದು ಏನೇನು ಐಟಮ್ ಇತ್ತು ಎಲ್ಲ ತೆಗ್ದು ಇಲ್ಲಿ ಹಾಕ್ಬಿಟ್ಟಿದೀನಿ. ಸೊ ಫುಲ್ ಮೆಸ್ಸಿ ಆಗಿದೆ. ಎಲ್ಲ ಫಿಕ್ಸ್ ಆದ್ಮೇಲೆ ಅದನ್ನು ತೋರಿಸ್ತೀನಿ. ಇವಾಗಲಿಗೆ ಅದು ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇದು ನಮ್ದು ಗೆಸ್ಟ್ ರೂಮ್ ಅಂತ ಹೇಳ್ಬೋದು. ಆ ರೂಮ್ಗಿಂತ ಸ್ವಲ್ಪ ದೊಡ್ಡದಿದೆ ಇದು. ಸೊ ಇಲ್ಲಿ ಬಂದ್ರೆ ಇಲ್ಲಿ ಮತ್ತೆ ವಿಂಡೋ ಇದೆ, ಮತ್ತೆ ಬ್ಯಾಕ್ ಯಾರ್ಡ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಚೆನ್ನಾಗಿದೆ. ಅಲ್ಲೆಲ್ಲ ನೋಡಿ ಎಲ್ಲ ಕ್ರಿಸ್ಮಸ್ ಅಂತ ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಚೆನ್ನಾಗಿದೆ. ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಆ ರೂಮ್ಗಿಂತ ಈ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಅಂತ. ಆಮೇಲೆ ಅಗೇನ್ 3 ಬಾರ್ಡೋರ್. ಸೊ ಬೇಸಿಕಲಿ ಹೀಗೇನೆ ಎಲ್ಲಾ ಕಡೆನೂ ಕ್ಲಾಸೆಟ್ ಇದೆ. ಅಂಡ್ ನಂದೊಂದು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಇಲ್ಲಿಂದು ಕ್ಲಾಸೆಟ್ ಬಗ್ಗೆ. ನಂದು ಪೆಟ್ ಇಲ್ಲಿ ನಿಮ್ಗೆ ಶೆಲ್ಸ್ ಇರೋದಿಲ್ಲ, ಇಂಡಿಯನ್ ಕ್ಲಾಸೆಟ್ ತರ ಎಲ್ಲದಕ್ಕೂ ಹ್ಯಾಂಗ್ ಮಾಡಿ ಮಾಡಿ ನೇತಾಕ್ಬೇಕು. ಇಲ್ಲಾಂದ್ರೆ ಅದಕ್ಕಂತ ಸ್ಟೋರೇಜ್ ಬಾಕ್ಸ್ ತಂದು ಜೋಡಿಸ್ಬೇಕಾಗತ್ತೆ. ಸೊ ಇನ್ನು ಏನು ಜೋಡಿಸಿಲ್ಲ, ಮಾಡ್ಬೇಕು. ಸೊ ಇದಾದ್ಮೇಲೆ ಫೈನಲಿ ನಮ್ಮ ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಏನಿಲ್ಲ. ಬೇಸಿಕಲಿ ಇಡೀ ಮನೇಲಿ ಇರೋದ್ರಲ್ಲಿ ಎಲ್ಲಾದ್ರಿಂದ ದೊಡ್ಡ ರೂಮ್ ಅದೇ. ಸೊ ಅದನ್ನೇ ಮಾಸ್ಟರ್ ಬೆಡ್ರೂಮ್ ಅಂತ ಅನ್ಕೊಳ್ಬೋದು. ಆಮೇಲೆ ನೀವೆಲ್ಲಾದ್ರೂ ಈ ತರ ದೊಡ್ಡ ದೊಡ್ಡ ಡೋರ್ ನ ನೋಡಿದೀರಾ ಬೆಡ್ರೂಮಿಗೆ ಹೋಗಕ್ಕೆ? ಸೊ 2 ದೊಡ್ಡ ಡೋರ್ ಇದೆ. ಸೊ ಲೈಟ್ ಹಾಕಿದ್ರೆ ಇಷ್ಟು ದೊಡ್ಡ ಸ್ಪೇಸ್ ಇದೆ. ಆಮೇಲೆ ನನ್ಗೆ ಇಷ್ಟ ಆಗಿದೆ ಏನಂದ್ರೆ ಈ ಬೆಡ್ರೂಮ್ ಅಲ್ಲಿ 2 ವಿಂಡೋ ಇದೆ. ಸೊ ಇಲ್ಲಿಂದ ನಮ್ಮ ಎದುರುಗಡೆ ಮನೆನೆಲ್ಲ ನೋಡ್ಬೋದು. ಸ್ನೋ ಬೀಳ್ತಿದ್ರು ನೋಡಕ್ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಎಲ್ಲ ಕರ್ಟನ್ ಎಲ್ಲ ಚೇಂಜ್ ಮಾಡ್ಬೇಕು. ಇದು ಫಸ್ಟ್ ಇದ್ದವ್ರದೇ ಕರ್ಟನ್, ಇದೆಲ್ಲ ಚೇಂಜ್ ಮಾಡ್ಬೇಕು ನಾವು. ಆಮೇಲೆ ಸದ್ಯಕ್ಕೆ ಐಕ್ಯದಿಂದ ಕ್ವೀನ್ ಸೈಜ್ ಮ್ಯಾಟ್ರೆಸ್ ತರಿಸಿ ಹಾಕೊಂಡಿದೀವಿ.
ಇನ್ನು ನಾವು ಯಾವ ಬೆಡ್ ತಗೊಳ್ಬೇಕಂತ ಡಿಸೈಡ್ ಆಗಿಲ್ಲ, ಯಾಕಂದ್ರೆ ನಮ್ಗೆ ಇಷ್ಟ ಆಗೋ ಬೆಡ್ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ಸಪ್ಲೈ ಚೈನ್ ಇಶ್ಯೂ ನಡೀತಾ ಇದೆ ಇಲ್ಲಿ. ಸೊ ಎಲ್ಲಾ ಕಡೆ ಏನ್ ಹುಡುಕಿದ್ರು ಔಟ್ ಆಫ್ ಸ್ಟಾಕ್, ಎಲ್ಲ ಸರಿಯಾಗಿ ಸಿಗ್ತಲ್ಲ. ಸೊ ಸದ್ಯಕ್ಕೆ ಮ್ಯಾಟ್ರೆಸ್ ಇದೆ, ಮಲಗಕ್ ಜಾಗ ಇದೆ, ಅದಕ್ಕೆ ಹಾಗೆ ಓಡಿಸ್ತಾ ಇದೀವಿ. ಸೊ ಇನ್ನು ಇಲ್ಲೂ ಏನೂ ಸೆಟಪ್ ಮಾಡಿಲ್ಲ. ಸೊ ಹೇಳದ್ನಲ್ಲ, ನಾಟ್ ಸೋ ಎಂಟಿ ಹೌಸ್ ಟೂರ್ ಆ ಥರನೇ ಹೇಳ್ಬೋದು. ಎಲ್ಲ ಲೈಟ್ ಆಫ್ ಮಾಡ್ಬಿಡೋಣ. ಏನಕ್ಕಂದ್ರೆ ಹೈಡ್ರೋ ಬಿಲ್ ಬರುತ್ತೆ ಲೈಟ್ ಆನ್ ಮಾಡಿಟ್ಟಿದ್ರೆ. ಸೊ ಬನ್ನಿ ಕೆಳಗೆ ಹೋಗಿ ಮುಂದಿನ ವಿಡಿಯೋ ಮಾಡೋಣ. ಸೊ ಇದು ನಮ್ಮ ಸ್ವಂತ ಮನೆಯ ನಾಟ್ ಸೋ ಎಂಟಿ ಹೋಮ್ ಟೂರ್. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗೆ ಈ ಪ್ಲೇಸ್ ನ ಡೆಕೋರೇಟ್ ಮಾಡಕ್ಕೆ ನಿಮ್ಗೆ ಏನಾದ್ರು ಐಡಿಯಾಸ್ ಇದ್ರೆ, ಯಾವ ಕಾರ್ನರ್ ಅಲ್ಲಿ ಏನ್ ಮಾಡ್ಬೋದು ಅಂತ ಏನಾದ್ರು ನಿಮ್ಗೆ ಐಡಿಯಾಸ್ ಇದೆ, ಪ್ಲೀಸ್ ನಮ್ ಜೊತೆ ಶೇರ್ ಮಾಡಿ. ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆಮೇಲೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಅಂದ್ರೆ ಪ್ಲೀಸ್ ಗೋ ಹೆಡ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಷ್ಟೇ ಅನ್ಸತ್ತೆ ಇವತ್ತಿನ ವಿಡಿಯೋಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲ ಖುಷಿಯಾಗಿರಿ. ಬಾಯ್.